ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಓಕೆ, ಸೊ ಇವತ್ತಿನ ದಿನ ನಾವು ನಿಮ್ಮ 8th ಕ್ಲಾಸ್ ಇನ್ನು ಹಿಂದಿ ಚಾಪ್ಟರ್ 3 ಇದೆ, ಮೇರಾ ದೇಶ್ ಮೇರಿ ಮಾ. ಸೊ ಆ ಒಂದು ಚಾಪ್ಟರ್ ನ ನೋಡೋಣ, ಎಕ್ಸ್ಪ್ಲನೇಷನ್ ಮಾಡ್ಕೊಂತ ಹೋಗ್ತೀನಿ. ಓಕೆ, ಸೊ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ತಾವು ಕಮೆಂಟ್ ಮೂಲಕ ಕೇಳಬಹುದು. ಸೊ ಹಿಂದಿ 8th ಕ್ಲಾಸ್ ನ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ನಲ್ಲಿ 8th ಕ್ಲಾಸ್ ಗೆ ಹಿಂದಿ ಸಬ್ಜೆಕ್ಟ್ ಇದೆ. ಅದರ 3rd ಚಾಪ್ಟರ್ ಇದೆ ಮೇರಾ ದೇಶ್ ಮೇರಿ ಮಾ. ಆ ಒಂದು ಚಾಪ್ಟರ್ ನ ನಾವು ಇವತ್ತು ನೋಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ಮೇರಾ ದೇಶ್ ಮೇರಿ ಮಾ. ಓಕೆ, ಸೊ ಇಲ್ಲೇನ್ ಹೇಳ್ತಾರೆ ಫಸ್ಟ್ ಗೆ ನೋಡೋಣ. ಶತ್ರು ಸೆ ದೇಶ್ ಕಿ ರಕ್ಷಾ ಕರ್ನಾ ದೇಶವಾಸಿಯೋಂ ಕಾ ಪರಮ ಪುನೀತ್ ಕರ್ತವ್ಯ ಹೋತಾ ಹೇ. ಇಲ್ಲೇನ್ ಹೇಳ್ತಾರೆ, ಶತ್ರುಗಳಿಂದ ನಮ್ಮ ದೇಶವನ್ನ ಕಾಪಾಡ್ಕೊಳ್ಳೋದು ದೇಶವಾಸಿಗಳ ಅಂದ್ರೆ ನಮ್ಮೆಲ್ಲರ ಏನಪ್ಪಾ ಅಂದ್ರೆ ಒಂದು ಪುಣ್ಯದ ಕೆಲಸ, ಪರಮ ಪುನೀತ ಕರ್ತವ್ಯ ಇದೆ ಅಂತ ಹೇಳ್ತಾರೆ. ಓಕೆ, ನಮ್ಮ ಪುಣ್ಯದ ಕೆಲಸ ಇದೆ, ನಮ್ಮ ಮುಖ್ಯ ಪ್ರಮುಖ ಕರ್ತವ್ಯ ಆಗಿದೆ ಅಂತ ಹೇಳ್ತಾರೆ. ಲಡಾಯಿ ಮೇ ಪೀಠ್ ದಿಖಾಕರ್ ಭಾಗ್ನ ನಹಿ ಚೈಯೆ. ಏನಂತ ಹೇಳ್ತಾರೆ, ಯುದ್ಧದಲ್ಲಿ ಬೆನ್ ತೋರಿಸಿ ಓಡೋಗ್ಬಿಡ್ಬಾರ್ದು, ಹೆದ್ರಿ. ಓಕೆ, ಸೊ ಅದನ್ನ ಅವ್ರು ಹೇಳ್ತಾ ಇದಾರೆ, ಪೀಠ್ ದಿಖಾಕರ್ ನಹಿ ಭಾಗ್ನ ಚೈಯೆ, ಬೆನ್ ತೋರಿಸಿ ಓಡ್ ಹೋಗ್ಬಿಡ್ಬಾರ್ದು ಅಂತ ಹೇಳ್ತಾರೆ. ಸೀನಾ ತಾನ್ ಕರ್ ಆಗೆ ಬಡ್ನಾ ಚಾಹಿಯೆ. ಏನಂತ, ಎದೆ ಯುಬ್ಬಿಸಿ ಮುಂದೆ ಹೋಗ್ಬೇಕು ಯುದ್ಧಕ್ಕೆ. ಎಲ್ಲಿ ದೇಶದ ವಿಷಯ ಬಂದಾಗ, ಸುಮ್ನೆ ಮನೆ ಅಕ್ಕಪಕ್ಕ ಜಗಾಡ್ತಾ ಇದ್ರೆ ಯುದ್ಧಕ್ಕೆ ಹೋಗೋದಂತಲ್ಲ. ನಮ್ಮ ದೇಶದ ವಿಷಯ ಬಂದಾಗ ಏನಪ್ಪಾ ಅಂದ್ರೆ ಎದೆಯುಬ್ಬಿಸಿ ನಾವು ಮುಂದೆ ಹೋಗ್ಬೇಕು. ನಾವು ಭಾರತೀಯರು, ನಮ್ಮ ದೇಶವನ್ನ ನಾವೇ ರಕ್ಷಣೆ ಮಾಡ್ಕೋತೀವಿ, ನಾವೇ ಕಾಪಾಡ್ಕೋತೀವಿ ಅಂತ ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ತಬಿತು ವೀರ ವಿಜಯ ಮಾಲಾ ಪಹನ್ತೆ ಹೇ. ಏನಂತ ಹೇಳ್ತಾರೆ, ಅವಾಗ್ಲೇ ನಾವು ವೀರ ವಿಜಯ ಮಾಲೆಯನ್ನ ನಾವು ಧರಿಸ್ತೀವಿ ಅಂತ ಹೇಳ್ತಾರೆ. इस घटना से बच्चों में साहस और वीरता का भाव जागता है, वे अपने कर्तव्य के प्रति सजग होते हैं. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, ಈ ಒಂದು ಘಟನೆ ಏನಿದೆ, ಈ ಘಟನೆ ಸತ್ಯ ಘಟನೆಗೆ ಆಧಾರಿತವಾಗಿದೆ. ಈ ಘಟನೆಯ ಬಗ್ಗೆ ಹೇಳಿದ್ರೆ ಮಕ್ಕಳಿಗೆ ಸಾಹಸ, ವೀರತೆ ಮತ್ತು ಈ ಒಂದು ದೇಶಭಕ್ತಿಯ ಒಂದೇನು ಇದು ಇದೆ, ಕರ್ತವ್ಯ ಇದೆಯಲ್ಲ, ನಮ್ಮ ದೇಶದ ಪರವಾಗಿ ನಮ್ಮ ಏನು ಕರ್ತವ್ಯ ಇದೆ ಅದರ ಪ್ರತಿ ನಮಗೆ ಏನಪ್ಪಾ ಅಂತಂದ್ರೆ ಒಂದು ಉತ್ತಮ ಭಾವನೆ ಮೂಡುತ್ತೆ, ನಮ್ಮಲ್ಲಿ ಒಂದು ಜಾಗರೂಕತೆ ಮೂಡುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಪಾಠವನ್ನ ನೋಡೋಣ. ಸನ್ 1965 ಏನ್ ಹೇಳ್ತಾರೆ, 1965 ಆಗಿರುವಂತ ಘಟನೆ ಇದು. सन 1965 की एक शाम हर तरफ शांति का वातावरण था, किसी तरह की कोई आशंका नहीं थी, तभी दुश्मनों ने भारत पर आक्रमण कर दिया. अचानक हुए इस हमले ने भारतीय सेना को चौंका दिया. छुट्टियां बिताने अपने घर गए सैनिकों को तुरंत वापस आने का आदेश भेजे गए. ಏನ್ ಹೇಳ್ತಾರೆ, 1965 ದಿನ, ಒಂದು ದಿನ 1965ರಲ್ಲಿ ಒಂದು ದಿನ ಸಂಜೆ ಹೊತ್ತು ಎಲ್ಲ ಕಡೆ ಶಾಂತ ವಾತಾವರಣ ಇತ್ತು. ಯಾವುದೇ ಆತಂಕದ ಸುಳಿವಿರ್ಲಿಲ್ಲ, ಏನು ಗೊತ್ತಿರ್ಲಿಲ್ಲ, ಶಾಂತ ವಾತಾವರಣ ಪ್ರದೇಶ ಇತ್ತು. ಅಂತ ಒಂದು ಸಮಯದಲ್ಲಿ ಶತ್ರುಗಳು ಏನ್ ಮಾಡಿದ್ರು, ಆಕಸ್ಮಿಕವಾಗಿ ನಮ್ಮ ದೇಶದ ಮೇಲೆ ಯುದ್ಧ ಸಾರಿದ್ರು, ಅಕಸ್ಮಾತ್ ಆಗಿ ದಾಳಿ ಮಾಡಿದ್ರು. ಆ ಒಂದು ದಾಳಿಯಿಂದ ನಮ್ಮ ದೇಶ ತತ್ತರಿಸಿ ಹೋಯಿತು. ಸೈನಿಕರಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ಒಂಥರ ಆಶ್ಚರ್ಯಚಕಿತರಾಗ್ಬಿಟ್ರು ಅವರು. ಅಚಾನಕ್ ಆಗಿ ಯಾವ್ದೇ ತಯಾರಿ ಇಲ್ಲೇ ಕೂತಿರ್ಬೇಕಾದ್ರೆ ಅಚಾನಕ್ ಆಗಿ ಯಾರೋ ಬಂದು ನಿಮ್ಮನ್ನ ಸುಮ್ನೆ ಹೊಡೆಯಕ್ ಬಡಿಯಕ್ ಬರ್ತಾರಂದ್ರೆ ನಮ್ಗೆ ಗಾಬರಿ ಆಗ್ಬಿಡುತ್ತಲ್ಲ, ಹಂಗೆ ನಮ್ಮ ಸೈನಿಕರು ಕೂಡ ಗಾಬರಿ ಆಗ್ಬಿಟ್ರು. ಅಕಸ್ಮಾತ್ ಆಗಿ ದಾಳಿ ಮಾಡ್ಬಿಟ್ರು ಶತ್ರುಗಳು. ಸೊ ರಜೆಗೆ ಅಂತ ಕೆಲವೊಂದ್ ಸೈನಿಕರು ಮನೆಗೆ ಊರ್ಗೆ ಎಲ್ಲ ಬಂದ್ಬಿಟ್ಟಿದ್ರು. ಅಂತವ್ರಿಗೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ಸಂದೇಶಗಳನ್ನ ಕಳಿಸಿದ್ರು, ನೀವೆಲ್ಲ ರಜೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬನ್ನಿ ಬೇಗ ಅಂತ ಅವರನ್ನೆಲ್ಲ ವಾಪಸ್ ಕರೆಸ್ಬಿಟ್ರು. ಓಕೆ, ಸೊ ಅದೇ ರೀತಿಯಲ್ಲಿ छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. माँ का ममता जाग उठा, आंखों में आंसू भर गए और उन्होंने बेटे को सीने से लगा लिया. मेजर का गला भी रूंध गया, पर तुरंत ही मातृभूमि का स्मरण हो आया. ಏನಂತ ಹೇಳ್ತಾರೆ, ಎಲ್ರಿಗೆ ಸಂದೇಶ ಹೋಯ್ತಲ್ಲ, ಹಂಗೆ ಇಲ್ಲಿ ಒಬ್ರು ಮೇಜರ್ ಕೂಡ ಇದ್ರು, ರಜೆಗ್ ಬಂದಿದ್ರು. ಆ ಮೇಜರ್ಗೂ ಕೂಡ ಮೆಸೇಜ್ ಬಂತು, ಸಂದೇಶ ಬಂತು. ಏನಂತ ರಜೆಯನ್ನ ಕ್ಯಾನ್ಸಲ್ ಮಾಡಿ ವಾಪಸ್ ಬಂದ್ಬಿಡಿ, ಇಲ್ಲಿ ನಿಮ್ಮ ಅವಶ್ಯಕತೆ ಜಾಸ್ತಿ ಇದೆ, ಯುದ್ಧ ಪ್ರಾರಂಭ ಆಗಿದೆ ಅಂತ ಅವರಿಗೆ ಸಂದೇಶ ಹೋಯ್ತಲ್ಲ. ಆ ಒಂದು ಸಂದರ್ಭದಲ್ಲಿ ಮೇಜರ್ ಯುದ್ಧಕ್ಕೆ ಹೋಗ್ಬೇಕಂತ ರೆಡಿಯಾಗಿ ತಮ್ಮ ಬ್ಯಾಗ್ ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳಕ್ ಶುರು ಮಾಡಿದ್ರು. ತಮ್ಮ ಎಲ್ಲ ಬ್ಯಾಗ್ ಗಳನ್ನ ಪ್ಯಾಕ್ ಮಾಡ್ಕೊಂಡು ತಾಯಿ ಮನೆಯಲ್ಲಿ ಇದ್ರಲ್ಲ, ತಾಯಿಗೆ ಪ್ರಣಾಮ ಮಾಡ್ಬೇಕು, ಹೋಗಿ ತಾಯಿ ಕಾಲಿಗೆ ಬೀಳ್ತಾರೆ. ತಾಯಿಗೆ ಮಮತೆ ಉಕ್ಕಿ ಬಂತು, ದುಃಖ ಬಂದ್ಬಿಡ್ತು, ನನ್ ಮಗ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಅಂತ ಅವ್ರಿಗೆ ದುಃಖ ಬಂದ್ಬಿಡ್ತು. ಇವ್ರಿಗೂ ಕೂಡ ಏನಪ್ಪಾ ಅಂತಂದ್ರೆ ಅಷ್ಟೇ ಒಂದು ಎಮೋಷನಲ್ ಫೀಲ್ ಇತ್ತು ಮೇಜರ್ಗೂ ಕೂಡ. ತಾಯಿಯವರನ್ನ ಎತ್ತಿ ಏನ್ ಮಾಡ್ತಾರೆ, ತಪ್ಕೊಂತಾರೆ, ದುಃಖಿಸ್ತಾರೆ. ಆ ಒಂದು ಸಮಯದಲ್ಲಿ ಮೇಜರ್ಗೂ ಕೂಡ ಕಂಠ ಪೂರ್ತಿ ಇದಾಗ್ಬಿಡ್ತು, ಅವ್ರಿಗೆ ಕಂಠ ತುಂಬಿ ಬಂದಂಗ ಆಗ್ಬಿಡ್ತು, ದುಃಖ ಬಂದಂಗ ಆಗ್ಬಿಡ್ತು ಅವರಿಗೆ. ಆದ್ರೆ ತಕ್ಷಣಕ್ಕೆ ಏನಾಯ್ತು, ಅವರಿಗೆ ಮೇಜರ್ಗೆ
ಮಾತೃಭೂಮಿಯ ಸ್ಮರಣೆ ಆಯ್ತು. ನಾವ್ ಎಲ್ಲಿಗೆ ಹೋಗ್ಬೇಕು ಇವಾಗ? ಮಾತೃಭೂಮಿ ಸೇವೆಗೆ ಹೋಗ್ಬೇಕು. ಇಲ್ಲಿ ನನ್ ತಾಯಿ ಮಮತೆ ನನಗ್ ಕಾಡ್ತಾ ಇದೆ ಅಂತ ಹೇಳಿ ನಾನು ಇಲ್ಲೇ ಕೂತ್ಕೊಳಕ್ ಆಗತ್ತಾ? ಆಗಲ್ಲ. ಏನ್ ಮಾಡ್ಬೇಕು? ಮಾತೃಭೂಮಿ ಸೇವೆಗೆ ಯುದ್ಧಕ್ಕೆ ಹೋಗ್ಬೇಕು, ಬಾರ್ಡರ್ ಹೋಗ್ಬೇಕು ಅಂತ ಹೇಳಿ ಜ್ಞಾಪಕ ಆಯ್ತು ಮೇಜರ್ಗೆ. ಅದಕ್ಕೆ ಮತ್ತೆ ಪಟ್ ಅಂತ ಅವ್ರ ಏನ್ ಮಾಡಿದ್ರಪ್ಪ ಅಂದ್ರೆ ಹಿಂದೆ ಸರಿದ್ರು. युद्ध भूमि को जाते हुए पुत्र के सिर पर हाथ रख आशीर्वाद देते हुए माँ ने कहा, बेटे, इस समय राष्ट्र रक्षा ही प्रत्येक भारतीय का सबसे बड़ा कर्तव्य है। जाओ और दृढ़ता से अपने कर्तव्य का पालन करो। याद रहे, भारतीय परंपरा सीने पर गोली खाने की है, पीठ पर नहीं। ಏನ್ ಹೇಳಿದ್ರು? ಯುದ್ಧಕ್ಕೆ ಹೋಗ್ತಾ ಇರೋಂತ ಮಗನ್ನ ಸಮಾಧಾನದಿಂದ ಅವ್ರ ಏನ್ ಮಾಡಿದ್ರು? ಆಶೀರ್ವಾದ ಮಾಡಿದ್ರು, ತಲೆ ಮೇಲೆ ಕೈ ಆಡಿಸಿ ಆಶೀರ್ವಾದ ಮಾಡಿ ಅವ್ರ ಏನ್ ಹೇಳಿದ್ರಂದ್ರೆ, ನೋಡಪ್ಪ, ಈ ಸಮಯದಲ್ಲಿ ನಮ್ಮ ರಾಷ್ಟ್ರ ರಕ್ಷೆ ನಮ್ಮ ಏನು ಅಂದ್ರೆ ಪ್ರತ್ಯೇಕ ಕರ್ತವ್ಯ ಆಗಿದೆ. ಪ್ರತಿಯೊಬ್ಬ ಭಾರತೀಯನ ಏನಪ್ಪಾ ಅಂದ್ರೆ ಕರ್ತವ್ಯ ಏನು? ನಮ್ಮ ಭಾರತೀಯ ರಕ್ಷಣೆ, ರಾಷ್ಟ್ರ ರಕ್ಷಣೆ ಮಾಡೋದು ಪ್ರಥಮ ಮೂಲ ಕರ್ತವ್ಯ ಆಗಿದೆ. ಯಾಕಂದ್ರೆ ಇವಾಗ ಯುದ್ಧ ಪ್ರಾರಂಭ ಆಗಿದೆ. ಶತ್ರುಗಳಿಂದ ನಮ್ಮ ದೇಶವನ್ನ ರಕ್ಷಿಸ್ಕೊಳ್ಬೇಕು ನಾವು. ಅದಕ್ಕೆ ನಮ್ಮ ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ ಏನು? ಭಾರತದ ರಕ್ಷಣೆ, ದೇಶದ ರಕ್ಷಣೆ ಅಂತ ಹೇಳ್ತಾರೆ. ಅದಕ್ಕೆ ಮಗನಿಗೆ ಹೇಳ್ತಾರೆ, ಹೋಗು ಮಗನೇ ಯುದ್ಧ ಮಾಡಿ ಬಾ ಅಂತ ಹೇಳ್ತಾರೆ. ಹೋಗು ಮಗನೇ ಯುದ್ಧ ಮಾಡಿ ಬಾ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ, ನೋಡು, ನಮ್ಮ ಭಾರತೀಯ ಪರಂಪರೆ ಏನಿದೆ, ಬೆಣ್ಣ ಹಿಂದೆ ಗುಂಡು ತಿನ್ನೋದು ನಮ್ಮ ಭಾರತೀಯ ಪರಂಪರೆ ಅಲ್ಲ, ಎದೆ ಮೇಲೆ ಗುಂಡು ತಿಂದು ಬಾ ಅಂತ ಹೇಳಿ ಹೇಳ್ತಾರೆ. ಎದೆ ಮೇಲೆ ಗುಂಡು ತಿನ್ನುವುದು ನಮ್ಮ ಭಾರತೀಯ ಪರಂಪರೆ ಅಂತ ಹೇಳ್ತಾರೆ. ಅರ್ಥ, ನೀನ್ ಹೋಗಿ ಅಲ್ಲಿ ಸುಮ್ನೆ ಹಿಂಗ್ ಹೋಗಿ ಎದೆ ಕೊಟ್ಟು ಗುಂಡು ಹೊಡ್ಸ್ಕೊಂಬಾ ಅಂತಲ್ಲ. ಅವ್ರು ಏನ್ ಹೇಳ್ತಾರೆ? ಎದೆ ತೋರಿಸಿ ಯುದ್ಧ ಮಾಡು, ಯುದ್ಧಕ್ಕೆ ಹೆದರಿ ಓಡಿ ಬರಬೇಡ. ಬೆನ್ನು ತೋರ್ಸುದಂದ್ರೆ ಏನು? ಯುದ್ಧಕ್ಕೆ ಹೆದರಿ ಓಡಿ ಬರುವುದು. ಎದೆ ತೋರಿಸಿ ಹೋಗುವುದು ಅಂದ್ರೆ ಯುದ್ಧವನ್ನ ಧೈರ್ಯದಿಂದ ಮಾಡ್ಕೊಂಡು ಹೋಗುವುದು, ಶತ್ರುಗಳನ್ನ ಸದೆ ಬಡಿಯೋದಿಕ್ಕೆ ಮುಂದೆ ಸಾಗುವುದು ಅಂತ ಅರ್ಥ. ಅದಕ್ಕೆ ಅವ್ರ ತಾಯಿ ಏನ್ ಹೇಳ್ತಾರೆ? ನೀನ್ ಹೆದರಿ ಬರಬೇಡ, ಯುದ್ಧ ಮಾಡು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ? ಭಾರತೀಯ ಪರಂಪರೆ ಬೆನ್ನ ಹಿಂದೆ ಗುಂಡು ತಿನ್ನುವುದಲ್ಲ, ಎದೆ ಮೇಲೆ ಗುಂಡು ತಿನ್ನುವುದು ಅಂತ ಹೇಳಿ ಅವರಿಗೆ ಹೇಳ್ತಾರೆ. ಸೊ ತಾಯಿಯ ಮಾತು ಅವರಿಗೆ ಪ್ರೇರಣೆ ಕೊಡುತ್ತೆ. ಅಲ್ಲಿಂದ ಮೇಜರು ಯುದ್ಧಕ್ಕೆ ಹೊರಡುತ್ತಾರೆ. युद्ध भीषण रूप से फैलता जा रहा था। इच्छोगिल नहर का मोर्चा भारतीय सेना के लिए चुनौती की दीवार बन खड़ा था। प्रश्न उठा, इस अभेद दीवार को तोड़ने की जिम्मेदारी कौन निभाएगा? ಇಚ್ಚೋಗಿಲ್ ನಹರ್ ಏನಿದೆ, ಅಲ್ಲಿ ಒಂದು ನಹರ್ ಅಂತ ಹೇಳ್ತೀವಿ, ಒಂದು ಸಣ್ಣ ಕೆನಲ್ ತರ ಏನಿರುತ್ತೆ, ಹಳ್ಳಿಗಳ ಸೈಡ್ ನೀವು ನೋಡಿರಬಹುದು. ನೀರ್ ಹರಿತಾ ಹೋಗ್ತಾ ಇರುತ್ತೆ, ಅದಕ್ಕೆಲ್ಲ ಕಡೆ ಇದು ಮಾಡಿರ್ತಾರೆ. ಅದೇ ರೀತಿ ಒಂದು ದೊಡ್ಡ ರೀತಿಯಲ್ಲಿ ನೆಹರ್ ಅಲ್ಲಿ ಇತ್ತು. ಓಕೆ, ಸೊ ಇಚ್ಚೋಗಿಲ್ ನೆಹರ್ ಅಂತ ಹೇಳ್ತಿದ್ರು. ಅಲ್ಲಿಂದ ದಾಟಿ ಮುಂದೆ ಹೋಗಬೇಕು. ಅಲ್ಲಿ ಆ ಕಡೆಯಿಂದ ಶತ್ರುಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಯುದ್ಧ ಸಾರ್ತಾ ಇದ್ರು. ಅಲ್ಲಿಂದ ದಾಟಿ ಮುಂದೆ ಹೋಗಿ ಯುದ್ಧವನ್ನ ಮಾಡ್ಬೇಕು. ಆ ದಾಟಕ್ಕೆ ಸೈನಿಕರು ಕೊಡ್ತಾ ಇಲ್ಲ. ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಅಲ್ಲಿ ದಾಟಕ್ಕೆ ಕೊಡ್ತಾ ಇಲ್ಲ, ನಮ್ಗೆ ತುಂಬಾ ನೀರ್ ಬರ್ತಾ ಇತ್ತು. ಅಲ್ಲಿ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಆ ಸಮಯದಲ್ಲಿ. ಆ ಒಂದು ಏನೋ ಒಂದು ಜಿಮ್ಮೆದಾರಿ ಏನ್ ಹೇಳ್ತೀವಿ ನಾವೇನ್, ಜವಾಬ್ದಾರಿ ಏನಿರುತ್ತೆ, ಆ ಜವಾಬ್ದಾರಿಯನ್ನ ಯಾರು ತಗೋಬೇಕು ಇವಾಗ? ಸೈನಿಕರಿಗೆ ಯಾರಾದ್ರೂ ಒಬ್ರು ಮುಂದೆ ಹೋಗ್ಬೇಕಲ್ಲ, ಜವಾಬ್ದಾರಿ ತಗೋಬೇಕಲ್ಲ. ಸೊ ಯಾರು ತಗೋಬೇಕು ಅಂತಾನೆ ತಿಳಿತಾ ಇರ್ಲಿಲ್ಲ. ಯುದ್ಧ ಭೂಮಿಯಲ್ಲಿ ಒಂದು ಭೀಷಣ ಸ್ವರೂಪದ ಒಂದೇನು ಆತಂಕ, ಒಂದು ದ್ವಂದ್ವತೆ ಉತ್ಪನ್ನ ಆಗ್ಬಿಡ್ತು. ಯಾರು ಹೋಗ್ತಾರೆ, ಯಾರು ಮುಂದೆ ಮಾಡ್ತಾರೆ ಅಂತ ಹೇಳಿ ಆತಂಕ ಉತ್ಪನ್ನ ಆಗ್ಬಿಡ್ತು. ಓಕೆ, कार्य आसान नहीं था, सीधे मौत के साथ जूझना था, पर वीर कभी मौत के भय से रुके हैं? तुरंत एक वीर ने इसका दायित्व स्वीकार कर लिया। ये गांव से आए हुए वही ಮೇಜರ್ थे। ಏನಂತೆ ಇಲ್ಲೇನ್ ಹೇಳ್ತಾರೆ? ಕಾರ್ಯ ಅಂತೂ ಆಸಾನ ಇರ್ಲಿಲ್ಲ, ಅಂದ್ರೆ ಸರಳವಾಗಿರ್ಲಿಲ್ಲ, ತುಂಬಾ ಕಷ್ಟದ್ದು. ಯಾಕಂದ್ರೆ ಅಲ್ಲಿ ದಾಟಿ ಹೋಗಿ ಯುದ್ಧ ಮಾಡುವುದಂದ್ರೆ ಸಾವಿನ ಜೊತೆ ಸೆಣಸಾಟ ಮಾಡದಂಗೆ. ಸಾವಿನ ಜೊತೆ ಸೆಣಸಾಟ ಮಾಡುವುದು ಅಂದ್ರೆ ತುಂಬಾ ಸುಲಭದ ವಿಷಯ ಅಲ್ಲ, ತುಂಬಾ ಕಷ್ಟದ ವಿಷಯ. ನಾನು ಅಲ್ಲಿ ಹೋದ್ರೆ ಬದುಕ್ ಬರಲ್ಲ, ನಾನು ಸಾಯ್ತೀನಿ ಅಂತ ಗೊತ್ತಿರುತ್ತೆ ನಮಗೆ. ಸಾವು ಯಾವಾಗಾದ್ರೂ ಬರಬಹುದು. ಅಂತ ಸಂದರ್ಭದಲ್ಲಿ ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅಂತ ಜವಾಬ್ದಾರಿ ತಗೊಳ್ಳೋದಿದೆಯಲ್ಲ, ಅದಷ್ಟೊಂದು ಸುಲಭ ಅಲ್ಲ. ಆದ್ರೂ ಅಲ್ಲಿ ಏನಾತಪ್ಪ ಅಂದ್ರೆ, ವೀರರು ಯಾವಾಗ್ಲೂ ಏನಪ್ಪಾ ಅಂದ್ರೆ ಸಾವಿಗೆ ಭಯಪಟ್ಟು ನಿಲ್ತಾರ ಅಂತ ಕೇಳ್ತಾರೆ ಅವ್ರು. ನಿಲ್ಲುವುದಿಲ್ಲ. ಸೊ ಅಲ್ಲಿ ಒಬ್ಬ ವೀರ ಯುವಕ ಪಟ್ಟಂತ ಕೈ ಎತ್ತಿ, ನಾನೇ ಮುಂದೆ ಹೋಗ್ತೀನಿ, ನಾನೇ ಏನ್ ಮಾಡ್ತೀನಪ್ಪ ಅಂದ್ರೆ ದಾಯಿತ್ವ ತಗೊಳ್ತೀನಿ ಅಂತ ಹೇಳ್ತಾನೆ. ಆ ವೀರ ಯುವಕ ಯಾರು ಅಂದ್ರೆ, ಅದೇ ಊರಿಂದ ಬಂದಂತ ಮೇಜರ್ ಇರ್ತಾರಲ್ಲ, ಅದೇ ಮೇಜರ್ ಆಗಿರ್ತಾರೆ. तो अदे मेजर मुंदे होग्तारे। मौत की परवाह किए बिना मेजर ने मोर्चा संभाल लिया। वे धीरे धीरे आगे बढ़ने लगे। दिल दहलाने वाली गोलियों का शोर कानों के पर्दों को फाड़ने की कोशिश कर रहा था। ಏನ್ ಹೇಳ್ತಾರೆ?
ಸಾವಿಗೆ ಹೆದರ್ಲಾರ್ದೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಒಂದು ದಾಯಿತ್ವವನ್ನ ಒಂದು ಸೈನಿಕರ ಗುಂಪನ್ನ ಕರ್ಕೊಂಡು ಮೇಜರ್ ಏನ್ ಮಾಡ್ತಾರಪ್ಪ ಅಂದ್ರೆ ನಾನೇ ಜವಾಬ್ದಾರಿ ತಗೊಂಡು ಮುಂದೆ ಹೋಗ್ತೀನಿ ಸೈನಿಕರ ಗುಂಪನ್ನ ಕರ್ಕೊಂಡು ಅಂತ ಹೇಳಿ ಮುಂದೆ ಸಾಗಕ್ಕೆ ಶುರು ಮಾಡ್ತಾರೆ. ನಿಧಾನ ನಿಧಾನಕ್ಕೆ ಏನ್ ಮಾಡ್ತಾರ ಅವರು ಮುಂದೆ ಸಾಗ್ತಾ ಹೋಗ್ತಾರೆ. ಅಲ್ಲಿ ಗುಂಡುಗಳ ಶಬ್ದ ಕಿವಿ ಪರದೆಯನ್ನ ಹರಿಬೇಕು ಆ ರೀತಿ ಗುಂಡುಗಳ ಶಬ್ದ ಆಗ್ತಾ ಇತ್ತು. ಎಲ್ಲಾ ಕಡೆ ಸುತ್ತಮುತ್ತ ಎಲ್ಲಾ ಕಡೆಯಿಂದನೂ ಗುಂಡು ಹಾರಿಸ್ತಾ ಇದ್ರು. ಸೊ ಆ ಒಂದು ಶಬ್ದ ಅದೊಂದು ಆತಂಕದಲ್ಲಿ ಅದೊಂದು ಭಯದಲ್ಲಿ ಮುಂದೆ ಹೋಗಿ ಯುದ್ಧ ಮಾಡ್ತೀವಿ ಅನ್ನೋದು ತುಂಬಾನೇ ಒಂದು ನಮಗೆ ಯೋಚನೆ ಕೂಡ ಮಾಡಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ಮೇಜರ್ ಏನ್ ಮಾಡಿದ್ರು ಮುಂದೆ ಮುಂದೆ ಸಾಕ್ತಾ ಆ ಒಂದು ಸೈನಿಕರ ಗುಂಪನ್ನ ಕರ್ಕೊಂಡು ಮುಂದೆ ಮುಂದೆ ಹೋಗಿ ಅವ್ರ ಏನ್ ಮಾಡಿದ್ರಪ್ಪ ಅಂದ್ರೆ ಯುದ್ಧ ಮಾಡಕ್ಕೆ ಸಿದ್ಧರಾಗ್ತಾ ಮುಂದೆ ಹೋಗ್ತಾ ಇದ್ರು. ಆ ಒಂದು ಶಬ್ದ ಆ ಕಿವಿ ಪರದೆಯನ್ನ ಹರಿಯೋ ಪ್ರಯತ್ನ ಮಾಡ್ತಾ ಇತ್ತು. ಅಂತ ಒಂದು ತೊಂದರೆಯಲ್ಲಿ ಅಂತ ಒಂದು ಭಯದಲ್ಲಿ ಕೂಡ ಅವರು ಮುಂದೆ ಸಾಕ್ತಾ ಇದ್ರು. ಓಕೆ, ದೇಶದ ರಕ್ಷಣೆ ಮುಖ್ಯ ಅಲ್ವಾ, ಅದಕ್ಕೆ ಅವರು ಮುಂದೆ ಮುಂದೆ ಸಾಕ್ತಾ ಇದ್ರು. ಮುಂದೆ ಏನಾಗುತ್ತೆ, मेजर पर देशभक्ति का जोश पूरी तरह छाया हुआ था। मौके का इंतजार किए जाए इतना समय भी नहीं था, इसलिए वे धड़ाधड़ गोलीबारी करते हुए दुश्मन के टैंकों को ध्वस्त करते आगे बढ़ रहे थे. ಏನಂತ ಹೇಳ್ತಾರೆ, ಮೇಜರ್ಗೆ ದೇಶಭಕ್ತಿ ತುಂಬಾ ಉಕ್ಕು ಬಿಟ್ಟಿತ್ತು. ಜೋಶ್ ಅಲ್ಲಿ ಇದ್ರು, ಅವರು ಫುಲ್ ತಯಾರಿಯಲ್ಲಿದ್ರು. ಅವ್ರಿಗೆ ಏನಾಗ್ಬಿಟ್ಟಿತ್ತಪ್ಪ ಅಂದ್ರೆ ದೇಶಭಕ್ತಿ ಉಕ್ಕಿ ಬಂದ್ಬಿಟ್ಟಿತ್ತು. ತಲೆಯಲ್ಲಿ ದೇಶಭಕ್ತಿ ಒಂದ್ಸಲಿ ಸೇರ್ಬಿಟ್ರೆ ಮುಂದೆ ನಾವ್ ಯಾರನ್ನು ನೋಡಲ್ಲ. ದೇಶದ ಬಗ್ಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಅವನಲ್ಲೇ ಮುಗಿಸ್ ಬಿಡ್ಬೇಕನ್ನೋ ಅಷ್ಟು ಸಿಟ್ಟು ನಮಗಿರುತ್ತೆ. ಅಂತ ಸಂದರ್ಭದಲ್ಲಿ ದೇಶದ ರಕ್ಷಣೆ ಪ್ರಶ್ನೆ ಇತ್ತು. ಮೇಜರ್ಗೂ ಕೂಡ ಅದೇ ಒಂದು ಭಾವನೆ ಉಕ್ಕಿ ಹರಿತಾ ಇತ್ತು. ಸೊ ಅದಕ್ಕೆ ಅವ್ರು ಮುಂದೆ ಹೋಗ್ತಾ ಇದ್ರು. ಸಮಯ ಬರ್ಲಿ, ಸಮಯ ಬಂದ ಮೇಲೆ ನಾನು ಮಾಡ್ತೀನಿ ಈ ಕೆಲ್ಸನ ಅಂತ ಅಂದು ದಾರಿ ಕಾಯೋ ಅಷ್ಟು ಸಮಯ ನಮಗಲ್ಲಿ ಇರ್ಲಿಲ್ಲ. ಮೇಜರ್ಗಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಯುದ್ಧ ಪ್ರಾರಂಭ ಇತ್ತು. ನಾನು ಸಮಯಕ್ಕೆ ಏನಾದ್ರು ಕಾದು ಕುಳಿತ್ರೆ ಶತ್ರು ಸೈನ್ಯ ನಮ್ಮನ್ನ ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ಸಮಯಕ್ಕೆ ಕಾಯೋ ಒಂದು ಏನು ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಅದಕ್ಕೆ ಮೇಜರ್ ಏನ್ ಮಾಡ್ತಾರಪ್ಪ ಅಂದ್ರೆ ಯಾರನ್ನು ದಾಯಿ ಕಾಯ್ದೆ ಮುಂದೆ ಹೋಗ್ತಾ ಹೋಗ್ತಾ ದಾರಿ ಕಾಯ್ದೆ ಮುಂದೆ ಹೋಗ್ತಾ ಹೋಗ್ತಾ ಗುಂಡು ಹಂಗೆ ಧಡ ಅಂತ ಹಾರಿಸ್ತಾ ಶತ್ರುಗಳೇನು ಟ್ಯಾಂಕ್ಗಳಿದ್ವು, ಗುಂಡಿನ ಟ್ಯಾಂಕ್ಗಳೇನ್ ಹಾರಿಸ್ತಾರೆ, ಗನ್ನರ್ ಟ್ಯಾಂಕ್ಸ್ ಏನ್ ಹೇಳ್ತೀವಿ ಅಂತ ಒಂದು ಟ್ಯಾಂಕ್ಗಳೇನಿದ್ವು, ಆ ಟ್ಯಾಂಕ್ಗಳನ್ನ ಧ್ವಂಸ ಮಾಡ್ತಾ ಅವರು ಮುಂದೆ ಸಾಕ್ತಾ ಹೋದ್ರು. ಮುಂದೆ ಮುಂದೆನೆ ಸಾಕ್ತಾ ಹೋದ್ರು. ಯಾರು? ಅದೇ ಮೇಜರ್, ಊರಿಂದ ಬಂದಂತಹ ಅದೇ ಯುವಕ, ಅದೇ मेजर. ओके, तभी दुश्मन की कोई गोली एक साथ सनसनाती हुई आई और मेजर के हाथ व पेट में घुस गई. मगर भारतीय परंपरा सीने पर गोली खाने की है, पीठ पर नहीं. माँ के ये शब्द प्रेरणा दे रहे थे. वे चोट की परवाह किए बगैर आगे बढ़ते रहे और गोलियां आ आकर उनके सीने में घुसती गई. ಏನಂತ ಹೇಳ್ತಾರೆ, ಆವಾಗ್ಲೇ ಅವ್ರು ಯಾವಾಗ ಮುಂದೆ ಮುಂದೆ ಸಾಕ್ತಾ ಇದ್ರು ಎಲ್ಲಾ ಟ್ಯಾಂಕರ್ ಗಳನ್ನ ಧ್ವಂಸ ಮಾಡ್ತಾ ಮಾಡ್ತಾ ಆ ಒಂದು ಸಂದರ್ಭದಲ್ಲಿ ಮೇಜರ್ ಮೇಲೆ ಶತ್ರು ಸೈನ್ಯದಿಂದ ಗುಂಡಿನ ಸುರಿಮಳೆ ಆಯ್ತು. ಒಂದೇ ಸಾರಿ ಗುಂಡಿನ ಸುರಿಮಳೆ ಆದಾಗ ಆ ಒಂದು ಮೇಜರ್ ಕೈಯಲ್ಲಿ ಹೊಟ್ಟೆಯಲ್ಲಿ ಗುಂಡುಗಳು ಸೇರ್ತಾ ಹೋಯ್ತು. ಆದ್ರೆ ತಾಯಿ ಹೇಳಿದ ಮಾತು ಮೇಜರ್ ನೆನಪಾಯ್ತು. ಏನಂತ? ಭಾರತೀಯ ಪರಂಪರೆ ಬೆನ್ನ ಹಿಂದೆ ಗುಂಡು ತಿನ್ನುವುದಲ್ಲ, ಎದೆಯ ಮೇಲೆ ಅಂತ ಹೇಳಿದ ಮಾತು ನೆನಪಾಯ್ತು. ನಾನು ಸಾಯ್ತೀನಿ ಅಂತ ಭಯಪಟ್ಟು ಹಿಂದೆ ಸರಿದ್ರೆ ನನಗೆ ನನ್ನ ದೇಶನ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ನಾನು ಮುಂದೆನೆ ಹೋಗ್ಬೇಕು ಅಂತ ಗುಂಡಿನ ಲೆಕ್ಕವನ್ನು ಮಾಡದೆ, ಆ ಒಂದು ಗಾಯದ ಲೆಕ್ಕವನ್ನು ಮಾಡದೆ ಮೇಜರ್ ಏನ್ ಮಾಡಿದ್ರು, ಮುಂದೆ ಮುಂದೆನೆ ಸಾಕ್ತಾ ಹೋದ್ರು. ಅದೇ ರೀತಿ ಹಾಗೆ ಗುಂಡಿನ ಸುರಿಮಳೆ ಆಗ್ತಾನೆ ಬಂತು. ಮೇಜರ್ ಶರೀರ ಏನಪ್ಪಾ ಅಂದ್ರೆ ಅವರ ಶರೀರದಲ್ಲಿ ಗುಂಡುಗಳು ಸೇರ್ತಾನೆ. ಇದೇ ರೀತಿಯಾಗಿ ಮೇಜರ್ ಮುಂದುವರಿತಾ ಹೋದ್ರು. स्थिति को समझते हुए उनको पीछे हटने का आदेश जारी किया गया, पर मेजर के कदम रुके नहीं. दुश्मन के सारे टैंकों को ध्वस्त कर विजयश्री को गले लगाकर ही उन्होंने दम लिया. ಏನಂತ ಹೇಳ್ತಾರೆ, ಅವರ ಗಂಭೀರ ಸ್ಥಿತಿಯನ್ನ ಪರಿಗಣಿಸಿ ಅವರ ಮೇಲಿನ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳಿಗೆ ಗೊತ್ತಾಯ್ತಿಲ್ಲ ಏನಾಗ್ತಾ ಇದೆ ಅಂತ ಹೇಳಿ, ಮೇಜರ್ ಹಿಂಗಾದ್ರೆ ಉಳಿಸ್ಕೊಳಕ್ ಆಗಲ್ಲ ಅಂತ ಹೇಳಿ ಏನಂದ್ರು, ಮೇಜರ್ಗೆ ಹಿಂದೆ ಸರೀರಿ ನೀವು, ನಿಮ್ಮ ಬದಲಾಗಿ ಬೇರೊಬ್ರು ಮುಂದೆ ಹೋಗ್ತಾರೆ ಅಂತ ಹೇಳಿ ಅವರಿಗೆ ಹಿಂದೆ ಸರಿಲಿಕ್ಕೆ ಆದೇಶ ಹೊರಡಿಸಿದ್ರು. ಆದ್ರೆ ಮೇಜರ್ಗೆ ಅದು ತಲೆಯಲ್ಲಿ ಹೋಗ್ಲಿಲ್ಲ. ಅವ್ರಿಗೆ ಏನಾಗಿತ್ತು, ಮೊದ್ಲು ನಾನು ಗೆಲುವನ್ನ ಸಾಧಿಸಬೇಕು ಅನ್ನೋ ಒಂದು ಹಠ ಇತ್ತು. ಯಾರ ಮಾತನ್ನು ಅವರು ಲೆಕ್ಕಿಸದೆ ಏನ್ ಮಾಡಿದ್ರು, ಅದೇ ರೀತಿ ಮುಂದೆ ಯುದ್ಧ ಮಾಡ್ತಾ ಹೋಗಿ ಎಲ್ಲಾ ಶತ್ರು ಸೈನ್ಯದ ಟ್ಯಾಂಕರ್ ಗಳನ್ನ ಹಾಳು ಮಾಡಿ ವಿಜಯ ಪತಾಕೆಯನ್ನ ಪಡೆದೇ ಅವರೇನಾದ್ರು ಅಂದ್ರೆ ನಿಂತ್ಕೊಂಡ್ರು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಅವರ ಕಾಲ್ಗಳು ನಿಂದಿರ್ಲೇನೆ ಇಲ್ಲ. ಯುದ್ಧಕ್ಕೆ ಮುಂದೆ ಮುಂದೆ ಸಾಕ್ತಾನೆ ಇತ್ತು. ಅವರ ಎಲ್ಲ ಶತ್ರು ಸೈನ್ಯದ ಏನು ಟ್ಯಾಂಕರ್ ಗಳೆಲ್ಲವನ್ನು ಹಾಳು ಮಾಡಿ ಆ ವಿಜಯ ಪತಾಕೆಯನ್ನ ಗೆದ್ದ ಮೇಲೇನೆ ವಿಜಯಶ್ರೀಯನ್ನ ಒಂದು ಏನಪ್ಪಾ ಅಂತಂದ್ರೆ ಆಲಿಂಗನ ಮಾಡ್ಕೊಂಡು ಹಬ್ಕೊಂಡು ಅದಾದ ಮೇಲೇನೆ ಏನಪ್ಪಾ ಅಂದ್ರೆ ಅವರ ಕಾಲುಗಳು ನಿಂತವು ಅಂತ ಹೇಳಿ
ಹೇಳ್ತಾರೆ ಯಾರ್ದು ಆ ಮೇಜರ್। तुरंत ही अमृतसर के सैनिक अस्पताल में उन्हें लाया गया, पर तब तक पूरा सीना गोलियों से छलनी हो चुका था। रूंधे गले से अधिकारियों ने पूछा, आपकी कोई अंतिम इच्छा है? गोलियां सीने में कसक रही थी, पर मेजर ने चेहरे पर मुस्कान लाते हुए कहा, हाँ है। मेरी माँ तक संदेश पहुंचा देना, तुम्हारे बेटे ने गोलियां सीने पर ही खाई है, पीठ पर नहीं। ಏನಂತ ಹೇಳ್ತಾರೆ, ಅವರನ್ನ ತುರಂತ ಅಮೃತ್ಸರ ಆಸ್ಪತ್ರೆ ಕರ್ಕೊಂಬಂದ್ರು, ನೋಡ್ರಿ ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ, ಆಸ್ಪತ್ರೆ ಕರ್ಕೊಂಬಂದ್ರು। ಆಸ್ಪತ್ರೆ ಕರ್ಕೊಂಬರೋ ತುಂಬಾ ತಡ ಆಗ್ಬಿಡ್ತು, ಯಾಕಂದ್ರೆ ಆಗ್ಲೇ ಅವ್ರಿಗೆ ತುಂಬಾನೇ ಏನಾಗಿತ್ತು, ಗುಂಡಿನ ಏಟುಗಳು ಕುಂತು ಬಿಟ್ಟಿತ್ತು, ಅವರ ಎದೆ ಏನಾಗಿ ಸೀಳ್ ಹೋಗ್ಬಿಟ್ಟಿತ್ತು ಗುಂಡಿನ ಏಟಿನಿಂದ। ಎಲ್ಲ ಎಲ್ರಿಗೂ ಗೊತ್ತಾಗಿತ್ತು ಇವ್ರು ಬದುಕುಳಿಯಲ್ಲ ಅಂತ ಹೇಳಿ। ಅವರ ಅಧಿಕಾರಿಗಳಿಗೆ ತುಂಬಾ ದುಃಖ ಬರ್ತಾ ಇತ್ತು, ದುಃಖದ ಕಂಠದಲ್ಲಿಯೇ ಮಾತಾಡ್ತಾ ಅವ್ರು ಏನ್ ಕೇಳಿದ್ರು ಮೇಜರ್ಗೆ, ನಿಮ್ಮದೇನಾದರೂ ಕೊನೆಯ ಆಸೆ ಇದೆಯಾ ಅಂತ ಕೇಳಿದ್ರು। ನಿಮ್ಮದೇನಾದ್ರೂ ಕೊನೆಯ ಆಸೆ ಇದೆಯಾ ಅಂತ ಕೇಳಿದಾಗ ಶರೀರದಲ್ಲಿ ಅಷ್ಟೊಂದು ತೊಂದರೆಯನ್ನ ಇಟ್ಕೊಂಡು, ಅಷ್ಟೊಂದು ನೋವನ್ನ ಇಟ್ಕೊಂಡು, ಮುಖದ ಮೇಲೆ ಒಂದು ಸಣ್ಣ ಮುಗುಳ್ನಗೆಯನ್ನ ತಂದು ಮೇಜರ್ ಹೇಳ್ತಾರೆ, ಹೌದು ನನ್ನ ಒಂದು ಕೊನೆಯ ಇಚ್ಛೆ ಇದೆ, ಏನಂತ, ನನ್ನ ತಾಯಿಗೆ ಹೋಗಿ ಯಾರಾದ್ರೂ ಹೇಳಿ, ನಿನ್ನ ಮಗ ಎದೆ ಮೇಲೇನೆ ಗುಂಡು ತಿಂದಿದ್ದಾನೆ, ಬೆನ್ನ ಹಿಂದೆ ಅಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ। ನೋಡಿ ಎಂತ ಭಾವನೆ, ಸಾವಿನಲ್ಲೂ ಕೂಡ ದೇಶದ ಮೇಲೆ ಗರ್ವ, ತಾಯಿಯ ಮಾತಿಗೆ ಒಂದು ಪ್ರೇರಣೆಯನ್ನ ಸಿಕ್ಕಿತ್ತು, ಆ ಪ್ರೇರಣೆಯಿಂದ ದೇಶವನ್ನ ರಕ್ಷಿಸೋದಿಕ್ಕೆ ಸಾಮರ್ಥ್ಯರಾದಂತಹ ನಮ್ಮ ಮೇಜರ್ ಅವರು ಸಾಯೋ ಸಂದರ್ಭದಲ್ಲಿ ತಾಯಿಗೆ ಏನ್ ಹೇಳ್ತಾರೆ, ನಿನ್ನ ಮಗ ಬೆನ್ನ ಹಿಂದೆ ಗುಂಡು ತಿಂದಿಲ್ಲ, ಎದೆ ಮೇಲೆ ಗುಂಡು ತಿಂದಿದ್ದಾನೆ ಅಂತ ಹೋಗಿ ಹೇಳಿ ನನ್ನ ತಾಯಿಗೆ ಅಂತ ಹೇಳಿ ಹೇಳ್ತಾರೆ। ಓಕೆ, ಸೊ ಎಷ್ಟೊಂದು ಒಳ್ಳೆ ಕತೆ ಇದು, ಕತೆ ಅನ್ನೋಕ್ಕಿಂತ ಒಂದು ಘಟನೆ ಸಂಭವಿಸಿದೆ। ಈ ಒಂದು ಘಟನೆ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ, ಈ ಘಟನೆ ಬಗ್ಗೆ ನಮಗ್ ಗೊತ್ತಾದಾಗ ನಮ್ಗೆ ತುಂಬಾ ಏನನ್ಸುತ್ತೆ ಅಂದ್ರೆ ಕೆಟ್ಟ ಅನ್ಸುತ್ತೆ। ಯಾಕೆ ಕೆಟ್ಟ ಅನ್ಸುತ್ತೆ, ಅಂತ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಸೈನಿಕರು ಏನ್ ಮಾಡ್ತಾರಪ್ಪ ಅಂದ್ರೆ ಯುದ್ಧ ಮಾಡ್ತಾರೆ, ನಾವುಗಳಿಲ್ಲಿ ಆರಾಮಾಗಿರ್ತೀವಿ, ಆದ್ರೂ ಕೂಡ ನಮ್ಗೆ ದೇಶದ ಬಗ್ಗೆ ಅಷ್ಟೊಂದು ಕಾಳಜಿ ಇರುವುದಿಲ್ಲ, ನಮ್ಮ ಗೊಂದಲಗಳಲ್ಲಿ ನಾವು ಒದ್ದಾಡಿ ಸಾಯ್ತಾ ಇರ್ತೀವಿ, ಹೊರಗಡೆ ಸೈನಿಕರ ಬಗ್ಗೆ ನಮಗೆ ಅಷ್ಟೊಂದು ಯೋಚನೆ ಇರಲ್ಲ, ನಮ್ಮ ದೇಶದ ಒಂದು ಬಾರ್ಡರ್ ಅಲ್ಲಿ ಏನಾಗ್ತಾ ಇದೆ ಪರಿಸ್ಥಿತಿ ಅದರ ಬಗ್ಗೆ ಕೂಡ ನಮಗೆ ಕಲ್ಪನೆ ಕೂಡ ಇರೋದಿಲ್ಲ, ನಾವಿಲ್ಲಿ ಆರಾಮಾಗಿ ಇರ್ತೀವಿ ಮನೆಗಳಲ್ಲಿ, ಅಲ್ಲಿ ಪಾಪ ಅವರು ನಮ್ಮ ದೇಶ ರಕ್ಷಣೆ ಮಾಡೋದಕ್ಕೆ ಎಷ್ಟೊಂದು ಕಷ್ಟ ಪಡ್ತಿರ್ತಾರೆ। ಸೊ ಅಂತ ಸಂದರ್ಭದಲ್ಲಿ ನಮ್ಮ ಸೈನಿಕರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ। ಅಂತ ಒಂದೇ ಕಥೆಯಲ್ಲಿ ಏನಾಯ್ತಪ್ಪ ಅಂದ್ರೆ ನಮ್ಮ ಮೇಜರ್ ಅವರು ಕೂಡ ಇಲ್ಲಿ ಅದೇ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದ್ರು, ಕೆಲಸ ಮಾಡಿ ದೇಶಕ್ಕೆ ಒಂದು ವಿಜಯ ಪತಾಕೆಯನ್ನ ಕೊಡಿಸಿ, ತಮ್ಮ ರಕ್ತ ಸುರಿಸಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ದೇಶಕ್ಕೆ ವಿಜಯವನ್ನ ಗಳಿಸ್ಕೊಟ್ಟು ನಂತರ ಒಂದು ಸಾವನ್ನ ಒಪ್ಪಿಕೊಳ್ಳೋ ಅಂತ ಸಂದರ್ಭ ಅವರಿಗೆ ಬರುತ್ತೆ। ಜಾನ್ತೆ ಹೇ ಯೇ ಬಹದ್ದೂರ್ ಕೌನ್ ಥೇ, ಇವ್ರು ಯಾರಂತ ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ, ಈ ಭಾರತೀಯ ಸೇನಾಕ್ಕೆ ಅಫ್ಸರ್ ಮೇಜರ್ ಆಶಾರಾಮ್ ತ್ಯಾಗಿ ಥೇ। ಯಾರಂತ ಇವರು ಭಾರತೀಯ ಸೇನೆಯ ಅಫ್ಸರ್ ಆಗಿದ್ರು, ಯಾರು ಮೇಜರ್ ಆಗಿದ್ರು ಆಶಾರಾಮ್ ತ್ಯಾಗಿ ಅನ್ನೋರು, ಅವರ ಇದೊಂದು ಕತೆ ಇದು, ಅವರ ಒಂದು ಶೌರ್ಯದ ಇದೊಂದು ಕತೆ, ಇದನ್ನ ನಮಗೆ ನಿಮ್ಮ ಒಂದು ಅಭ್ಯಾಸದಲ್ಲಿ 8ನೇ ತರಗತಿಯ ಕ್ಲಾಸ್ ನ ಒಂದು ಹಿಂದಿ ಪಾಠದಲ್ಲಿ ಇದನ್ನ ಹಾಕಿದ್ದಾರೆ। ಎಂತಹ ಒಂದು ಸತ್ಯ ಘಟನೆ ಇದು, आशाराम त्यागी ಅವರ ಕತೆ। जिन्होंने माँ के वचनों का पालन करते हुए अपनी मातृभूमि की रक्षा के लिए प्राणों की बाजी लगा दी। ಇಲ್ಲೇನ್ ಹೇಳ್ತಾರೆ, ಈ ಆಶಾರಾಮ್ ತ್ಯಾಗಿ ಅವರು ಒಂದು ದೇಶ ರಕ್ಷಣೆಗೋಸ್ಕರ ತಮ್ಮ ತಾಯಿಯ ಮಾತಿನಿಂದ ಪ್ರೇರಿತರಾಗಿ ಮಾತೃಭೂಮಿಯ ರಕ್ಷಣೆಗೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು, ತಮ್ಮ ಪ್ರಾಣವನ್ನ ಒಪ್ಸಿದ್ರು ಅಂತ ಹೇಳಿ ಹೇಳ್ತಾರೆ, ಪಣಕ್ಕಿಟ್ರು ಅಂತ ಹೇಳಿ ಹೇಳ್ತಾರೆ। ಆಶಾರಾಮ್ ತ್ಯಾಗಿ ಅವ್ರ ತರ ಅಂತ ವೀರರು ನಮ್ಮ ದೇಶದಲ್ಲಿ ಯಾವಾಗ್ಲೂ ಹುಟ್ಟಾನೆ ಇರ್ಬೇಕು ಅಂತ ಹೇಳಿ ನಾವ್ ಅನ್ಕೊಳ್ಳೋಣ। ದೀಪಕ್ ಬುಜ್ ಗಯಾ पर उसकी अमर ज्योति युगों तक देश भक्तों को राह दिखाती रहेगी ಏನಂತ ಹೇಳ್ತಾರೆ, ದೀಪ ಆರ್ ಹೋಯ್ತು, ಏನ್ ಹೇಳ್ತಾರೆ, ದೀಪ ಆರ್ ಹೋಯ್ತು, ಆದರೆ ಅದರ ಅಮರ ಜ್ಯೋತಿ ಏನಿದೆ ಯುಗ ಯುಗಗಳವರೆಗೂ ದೇಶ ಭಕ್ತರಿಗೆ ದಾರಿಯನ್ನ ತೋರಿಸ್ತಾ ಇರುತ್ತೆ ಅಂತ ಹೇಳಿ ಹೇಳ್ತಾರೆ। ಎಂತಹ ಒಂದು ಕತೆ ಇದು, ಕೇಳಿ ನನಗಂತೂ ತುಂಬಾನೇ ಬೇಜಾರಾಗುತ್ತು, ಯಾಕಂದ್ರೆ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಸೈನಿಕರು ಕೆಲಸ ಮಾಡ್ತಾ ಇರ್ತಾರೆ, ಅವರ ಬಗ್ಗೆ ಬಹಳ ಜನರಿಗೆ ಕನ್ಸರ್ನ್ ಇರುವುದಿಲ್ಲ, ಅದನ್ನ ನಾವು ಕಲ್ಕೋಬೇಕು। ನೀವು ಕೂಡ ಇವಾಗ ಯುವ ಪೀಳಿಗೆ ಇದ್ದೀರಿ, ಮುಂದಿನ ನಮ್ಮ ದೇಶದ ಭವಿಷ್ಯ ಇದ್ದೀರಿ, ಸೊ ನೀವು ಕೂಡ ಈ ಒಂದು ಕಥೆಗಳನ್ನ ಕೇಳಿ, ನಿಮ್ ಪಾಠದಲ್ಲಿ ಬರೆದು ಸತ್ಯ ಘಟನೆಗಳು, ಇಂಥ ಘಟನೆಗಳನ್ನ ಕೇಳಿ ದೇಶದ ಪರವಾಗಿ ನಿಮ್ಮ ಭಾವನೆಗಳನ್ನ ಬೆಳೆಸ್ಕೋಬೇಕು, ಬದಲಾಯಿಸ್ಕೋಬೇಕು ಅಂತ ಹೇಳ್ತಾ ಇವತ್ತಿಗೆ ಈ ಪಾಠ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ। ಓಕೆ, ಸೊ ಮತ್ತೇನಾದ್ರೂ ಕನ್ಫ್ಯೂಷನ್ಸ್ ಏನಾದ್ರು ಇದ್ರೆ ನನಗೆ ಮತ್ತೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು, ನಾನ್ ನಿಮ್ಗೆ ಅದನ್ನ ಅರ್ಥ ಮಾಡಿಸಿ ಹೇಳ್ತೀನಿ। ಓಕೆ, ಸೊ ನೆಕ್ಸ್ಟ್ ನಿಮ್ಮ ಚಾಪ್ಟರ್ ಆದಷ್ಟು ಬೇಗ ನಿಮ್ಗೆ ನಾನು ಅಪ್ಲೋಡ್ ಮಾಡ್ತೀನಿ, ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ। ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ। ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ, ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಸ್ಟೂಡೆಂಟ್ಸ್, ಬಾಯ್ ಬಾಯ್।